ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಿನ್ನೆಲೆ ಸಾರಿಗೆ ನೌಕರರ ಪ್ರತಿಭಟನೆಗೆ ಬೆಂಬಲವನ್ನ ಘೋಷಿಸಿದೆ ರಾಜ್ಯ ಬಿಜೆಪಿ. ವೇತನ ಪರಿಷ್ಕರಣೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆ. ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳಿ ಬಿಜೆಪಿಯವರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸಾರಿಗೆ ನೌಕರರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. 38 ತಿಂಗಳ ವೇತನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರವನ್ನು ಬರೆದಿದ್ದಾರೆ. 38 ತಿಂಗಳ ಹಿಂಬಾಕಿ ವೇತನ ಪಡೆಯದೆ ಸಂಕಷ್ಟದಲ್ಲಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ಮೊದಲನೇದಾಗಿ ನೀವು ಅಲ್ಲಿ 38 ತಿಂಗಳ ವೇತನ ಏನಿದೆ ಅದನ್ನು ತಕ್ಷಣವಾಗಿ ಬಿಡುಗಡೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಪತ್ರವನ್ನ ಬರೆದಿರುವಂಥದ್ದು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆ. ವೇತನ ಪರಿಷ್ಕರಣೆ ಏನಿದೆ ಇದೆಲ್ಲವೂ ಕೂಡ ಬೇಕಂತ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಇದು ಸ್ಪಷ್ಟ ಉದಾಹರಣೆ ರೀತಿ ಎಲ್ಲವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಕೂಡಲೇ 38 ತಿಂಗಳ ವೇತನ ಏನ್ ಬಾಕಿ ಇದೆಯೋ ಅದೆಲ್ಲವೂ ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂಥೇಳಿ ಇದೀಗ ಪತ್ರವನ್ನ ಬರೆದಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿರುವಂತಹ ಪತ್ರ ಇದು. 38 ತಿಂಗಳ ಹಿಂಬಾಕಿ ವೇತನ ಪಡೆಯದೆ ಸಾರಿಗೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಇನ್ನೆಷ್ಟು ದಿನ ಅಂತ ಹೇಳಿ ಇದೇ ರೀತಿಯಾಗಿ ನಡೆಯುತ್ತೆ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಭರವಸೆ ಕೊಡುತ್ತೆ, ಏನಾದರೂ ಮುಷ್ಕರ ಮಾಡ್ತಿದ್ದಾರೆ ಸಾರಿಗೆ ಇಲಾಖೆಯಿಂದ ಒಂದು ಪ್ರೊಟೆಸ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ ಸಾಕು, ಸಿದ್ದರಾಮಯ್ಯ ಅವರು ಒಂದು ಸಭೆ ಕರೀತಾರೆ ಅಷ್ಟೇ. ಸಭೆ ಕರೆದು ಒಂದೆರಡು ಭರವಸೆಯನ್ನ ಕೊಡ್ತಾರೆ, ಏನಾದರೂ ಹೇಳಿದ್ರೆ ವಾಪಸ್ ಕಳಿಸ್ಬಿಡ್ತಾರೆ ಅಷ್ಟೇ. ಅದಲ್ಲಿಗೆ ಚಾಪ್ಟರ್ ಕ್ಲೋಸ್. ಇಷ್ಟೇ ಆಗ್ತಾ ಇರುವಂಥದ್ದು. ಪ್ರತಿ ಬಾರಿ ಇದೇ ಆಗ್ತಾ ಇದೆ. ಹಲವು ವರ್ಷಗಳಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್ಗಳು ಇದೇನು ಹೊಸ ವಿಚಾರ ಅಲ್ಲ. ಸಾರಿಗೆ ಇಲಾಖೆಯಿಂದ ಸಾರಿಗೆ ನೌಕರರು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಹೊಸ ವಿಚಾರ ಅಲ್ಲ. ಹಾಗಾಗಿ ಇಷ್ಟೆಲ್ಲ ಆದರೂ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿ ಇದೀಗ ಬಿಜೆಪಿ ಅವರು ಸಾರಿಗೆ ನೌಕರರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದರಲ್ಲೂ ಕೂಡ ವಿಜಯೇಂದ್ರ ಅವರು ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರೋಣಿ. ಇಲ್ಲಿ ಪ್ರತಿ ಬಾರಿಯೂ ಕೂಡ ಸಭೆ ಆಗುತ್ತೆ ಅಂತಂದ್ರೆ ಪ್ರತಿ ಬಾರಿ ಯಾವಾಗ ಈ ಒಂದು ಮುಷ್ಕರ ಮಾಡ್ತಾರೋ ಸಾರಿಗೆ ನೌಕರರು ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಮಾಡ್ತಾರೆ, ಭರವಸೆ ಕೊಡ್ತಾರೆ ಅಷ್ಟೇ. ಅದು ಬಿಟ್ರೆ ಏನು ವರ್ಕೌಟ್ ಅಂತೂ ಆಗ್ತಾ ಇಲ್ಲ. ಈಗಲೂ ಕೂಡ ಈ ಒಂದು ಪ್ರತಿಭಟನೆ ಮುಂದುವರೆದಿದೆ. ಹಾಗಾಗಿ ಇವತ್ತೇನಾಗಬಹುದು? ಹೌದು ರೋಶಿನಿ, ಸಾರಿಗೆ ನೌಕರರ ಪ್ರತಿಭಟನೆ ಇದೇನ ಮೊದಲಲ್ಲ. ಪ್ರತಿ ವರ್ಷವೂ ಕೂಡ ಅಂತಂದ್ರೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಲೇ ಬರ್ತಾರೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಇವರಿಗೆ 36 ತಿಂಗಳ ಬಾಕಿ ಪೇಮೆಂಟ್ ಏನ್ ಕೊಡ್ಬೇಕಿತ್ತು ಅದನ್ನು ಕೂಡ ಕೊಟ್ಟಿಲ್ಲ. ಹಾಗೆ ಇವರಿಗೆ ವೇತನ ಪರಿಷ್ಕರಣೆ ಮಾಡ್ಬೇಕಾಗಿತ್ತು, ವೇತನ ಪರಿಷ್ಕರಣೆ ಕೂಡ ಮಾಡಿಲ್ಲ. ಆಮೇಲೆ ಕೆಲವು ಇವರಿಗೆ ಡಿಪೋ ಮ್ಯಾನೇಜರ್ಗಳಿಂದ ಕೆಲವೊಂದಷ್ಟು ಕಿರುಕುಳಗಳು ಕೂಡ ಕೊಡ್ಲಾಗುತ್ತೆ ಅನ್ನುವಂತಹ ಆರೋಪಗಳು ಪದೇ ಪದೇ ನಾವು ಕೂಡ ನೋಡಿದೀವಿ. ಆಮೇಲೆ ಅವರು ಕೂಡ ಆರೋಪವನ್ನ ಮಾಡ್ತಾ ಬರ್ತಾ ಇರ್ತಾರೆ. ಹೀಗಾಗಿ ಇದೆಲ್ಲದೂ ಕೂಡ ಅಂತಂದ್ರೆ ನಿಲ್ಲಬೇಕು. ಸಾರಿಗೆ ನೌಕರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಮತ್ತು ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯ ಎಲ್ಲವೂ ಕೂಡ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಹೋರಾಟ ಮಾಡ್ತಾರೆ. ಅದರಂತೆ ಕಳೆದ ತಿಂಗಳು ಅಂತಂದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು. ಸುಬ್ಬಯ್ಯ ಅವರು ಅಂತಂದ್ರೆ ಈ ಸಾರಿಗೆ ನೌಕರರ ಅಧ್ಯಕ್ಷ ಸುಬ್ಬಯ್ಯ ಅವರು ನಿಧನದಿಂದಾಗಿ ಅಂತಂದ್ರೆ ಈ ಪ್ರೊಟೆಸ್ಟ್ ಮುಂದೂಡಲಾಗಿತ್ತು. ಇವತ್ತು ಏನಂತಂದ್ರೆ ಶಾಂತಿಯುತವಾಗಿ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಅಥವಾ ಸರ್ಕಾರವನ್ನ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಅಂತಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ತಮ್ಮ ಅಹವಾಲುಗಳನ್ನ ಅಂತಂದ್ರೆ ಅಥವಾ ತಮ್ಮ ಸಮಸ್ಯೆಗಳಂತಂದ್ರೆ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಅಥವಾ ಸಾರಿಗೆ ಸಚಿವರಿಗೆ ಇವತ್ತು ಬಿಸಿಯನ್ನು ಮುಟ್ಟಿಸೋ ಕೆಲಸ ಮಾಡ್ತಾರೆ. ಆದ್ರೆ ಪ್ರತಿಭಟನೆಯಿಂದಾಗಿ ಸಾರಿಗೆ ನೌಕರರಿಗೆ ಸಾರಿಗೆ ಬಸ್ಗಳಂತಂದ್ರೆ ರಸ್ತೆಗಿಳಿಯೋದಿಲ್ಲ ಅನ್ನುವಂಥದ್ದು ಸುಳ್ಳು. ಇವತ್ತು ಎಂದಿನಂತೆ ಸಹಜ ಸ್ಥಿತಿಯಲ್ಲಿಯೇ ಬಸ್ ಸಂಚಾರ ಇರುತ್ತೆ. KSRTC ಆಗಿರ್ಬೋದು, BMTC ಆಗಿರ್ಬೋದು, ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ. ಪ್ರಯಾಣಿಕರು ಯಾವುದೇ ರೀತಿಯಾಗಿ ಆತಂಕ ಪಡುವ ಅಗತ್ಯ ಇಲ್ಲ.
ಇನ್ನು ಇವತ್ತಿನ ಪ್ರತಿಭಟನೆ ಏನಿರುತ್ತೆ 4 ಗಂಟೆಗೊಳಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳ ಈಡೇರಿಕೆಗೆ ಮುಂದೆ ಬರೆದಿದ್ದಂತ ಸಂದರ್ಭದಲ್ಲಿ ಈಗಾಗಲೇ ಸಾರಿಗೆ ಸಚಿವರು ಕೂಡ ಹೇಳಿದ್ದಾರೆ, ನಿಮ್ಗೆ 26 ತಿಂಗಳ ಬಾಕಿ ಹಣ ಕೂಡ ನಾವು ಕೊಡ್ತೇವೆ, ಹಾಗೆ ವೇತನ ಪರಿಷ್ಕರಣೆಯು ಕೂಡ 2024ರಿಂದ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ನಾವು ಜಾರಿಗೆ ಬರುವ ರೀತಿಯಲ್ಲಿ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಬಾಕಿ ಹಣ ಏನಿದೆ ಇದು 36 ತಿಂಗಳ ಬಾಕಿ ಹಣ ಇರೋದ್ರಿಂದಾಗಿ ಅಷ್ಟು ಕೂಡ ನಮಗೆ ಒಂದೇ ಸಾರಿ ನೀವು ಕ್ಲಿಯರ್ ಮಾಡ್ಬೇಕು. 24 ತಿಂಗಳ ಬಾಕಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಇವತ್ತು ಮುಷ್ಕರ ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಮತ್ತೊಮ್ಮೆ ಏನಾದ್ರೂ ಸಾರಿಗೆ ಸಚಿವರಾಗಿರ್ಬೋದು ಅಥವಾ KSRTC ಸಾರಿಗೆ ನಿಗಮದ MD ಆಗಿರ್ಬೋದು ಯಾರೇ ಬಂದು ಇವ್ರ ಜೊತೆ ಸಭೆಯನ್ನ ನಡೆಸಿ ಮತ್ತೆ ಇನ್ನೊಂದ್ ಸ್ವಲ್ಪ ಅವರಿಗೆ ಅವಕಾಶ ಮಾಡಿಕೊಟ್ರೆ ಅವಾಗ ಅಂತಂದ್ರೆ ಸಾರಿಗೆ ಸಚಿವರು ಈ ಮುಷ್ಕರದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಯಾರು ಇವ್ರನ್ನ ಸಂಪರ್ಕ ಮಾಡದಿದ್ದಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಅದೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾಳೆಯಿಂದ ಅಂದ್ರೆ ಇಡೀ ರಾಜ್ಯಾದ್ಯಂತ KSRTCಯ 4 ನಿಗಮಗಳಲ್ಲೂ ಕೂಡ ಅಂತಂದ್ರೆ ಬಸ್ ಅನ್ನ ಬಂದ್ ಮಾಡಿ ಅಂತಂದ್ರೆ ಅನಿರ್ದಿಷ್ಟಾವಧಿ ಕೇವಲ 1 ದಿನಕ್ಕೆ ಮಾತ್ರ ಪ್ರತಿಭಟನೆ ಅಲ್ಲ. ಕಳೆದ ಬಾರಿಯೂ ಕೂಡ 4 ದಿವಸ ಬಸ್ ಬಂದ್ ಮಾಡಿ ಅಂತಂದ್ರೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಭಾರಿ ಮಟ್ಟದ ಬಿಸಿಯನ್ನು ಕೂಡ ಮುಗಿಸಿದ್ರು. ಈ ಬಾರಿಯೂ ಕೂಡ ಅಂತಂದ್ರೆ ಅನಿರ್ದಿಷ್ಟಾವಧಿಗೆ ಅಂತಂದ್ರೆ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡ್ಬೇಕು ಅನ್ನುವಂತಹ ಮಾತನ್ನ ಇದೀಗ ಸಾರಿಗೆ ಸಂಘದ ಅಧ್ಯಕ್ಷರುಗಳು ಕೂಡ ಹೇಳಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ನಾನು ಸಿಎಂ ಜೊತೆಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದೀನಿ. 38 ತಿಂಗಳ ಹಿಂಬಾಕಿ ನೀಡುವಂತೆ ಸಾರಿಗೆ ನೌಕರರ ಒತ್ತಾಯ ಇದೆ. ಆದರೆ 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿ ನೀಡಲು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. 26 ತಿಂಗಳ ಅರಿಯರ್ಸ್ ನೀಡುವುದಾಗಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. 2025ರ ಏಪ್ರಿಲ್ 1ರಿಂದ ಸಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಜಾರಿಯಾಗುತ್ತೆ ಅಂತ ಹೇಳಿ ಇದೀಗ ಸಾರಿಗೆ ಇಲಾಖೆ ಸಚಿವರು ಮಾತನಾಡಿದ್ದಾರೆ. ಬಹಳ ದಿನಗಳಿಂದ ಇತ್ತು. ಹಿಂದೆ ಅನೇಕ ಬಾರಿ 3-4 ಬಾರಿ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನ ಆಗಿತ್ತು. ಮತ್ತು ನಾನು ಕೂಡ 2 ಬಾರಿ ಚರ್ಚೆ ಮಾಡಿದ್ದೆ. ಮತ್ತು ಇದು ಅವರು 38 ತಿಂಗಳು ಅಂತ ಅವರು ಮತ್ತು ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಿನ್ನೆ ಎಲ್ಲ ಚರ್ಚೆ ಮಾಡಿ ಮೊನ್ನೆ 12 ತಿಂಗಳ ಜೊತೆಗೆ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತು ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ